ಗಾಯ್ಸ್, ಬಂಡೆ ಮಹಾಕಾಳಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದೇ ಮೊದಲನೇ ಸಲ ನಾವು ಬಂದಿರೋದು. ಪ್ರಸಾದ ಕೂಡ ಕೊಟ್ಟಿದ್ದಾರೆ. ನನಗಂತೂ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಎಲ್ಲ ಸಿಕ್ತು. ಬರಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನನಗಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ನಾಳೆ ಲೈನಾಗಿ ಬಟ್ಟಿಕೊಂಡು ಗೈಸ್, ಎಲ್ಲಿ ಬಂದಿದ್ದೀವಿ ಗೊತ್ತಾ? ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಇವರು ಕವಿತಾ ಅಂತ, ನಮ್ಮ ಅಕ್ಕ, ನಮ್ಮ ಮಮ್ಮಿಯವರ 2ನೇ ತಂಗಿ ಮಗಳು. ಇವರು ಅವ್ರ ಮಗಳು ಅಕ್ಷರ. ನಾಚ್ಕೋತಾ ಇದ್ದಾಳೆ ಫುಲ್ ಫಿಯರ್. ಬೆಳಗ್ಗೆ ಏನು ಮಾಡಿದ್ರು ಗೊತ್ತಾ? ತಿಂಡಿ, ಬಿರಿಯಾನಿ ಮತ್ತು ಕಬಾಬ್ ಮಾಡಿದರು. ಇವಾಗ ಏನೋ ಮಾಡ್ತಾ ಇದ್ದಾರೆ, ರಸಮ್ ಮಾಡ್ತಾ ಇದ್ದಾರೆ. ರಸಮ್ ಮಾತ್ರ ನಮ್ಮ ಅಕ್ಕ ಅವರ ಹಸ್ಬೆಂಡ್, ನಮ್ಮ ಭಾವನಿಗೆ ಇರಲೇಬೇಕು. ದಿನಕ್ಕೆ 1-2-3 ಸಲ ಆದರೂ ತಿಂತಾ ಇರ್ತಾರೆ. ರಸಮ್ ಇಲ್ಲದೆ ಊಟನೇ ಮಾಡಲ್ಲ ಅನ್ಸುತ್ತೆ, ಹೌದಲ್ವಾ? ಜೋರಾಗಿ ಮಾತಾಡಿ, ನಮ್ದು ಮೈಕ್ ಇಲ್ಲ, ಮೈಕ್ ಕಳೆದೋಗ್ಬಿಟ್ಟಿದೆ. ಚಲಿ ಏಕ್ ಕಾಮ್ ಕರ್, 200 ರೂಪಾಯಿ ದೇ और 50 ರೂಪಾಯಿ ಕಾಟ್ ಓವರ್ ಆಕ್ಟಿಂಗ್ ಗೆ ವಜಹ. ಹೌದು ಅಂತ ಹೇಳ್ತಿದ್ದಾರೆ. ಇನ್ನೇನು ಸಮಾಚಾರ? ಇನ್ವಿಟೇಷನ್ಸ್ ಎಲ್ಲ ಹಂಚೋದಕ್ಕೆ ನಮ್ಮ ಮಮ್ಮಿ ಡ್ಯಾಡಿ ಈಗ ಹೋಗಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಅವರು ಇರೋದು ಆರ್.ಟಿ. ನಗರ್. ಆರ್.ಟಿ. ನಗರ್ಗೆ ಹೋಗ್ಬೇಕು. ತುಂಬ ಲಾಂಗ್ ಜರ್ನಿ. ನೋಡೋಣ ಎಷ್ಟೊತ್ತಾಗುತ್ತೆ. ನಮ್ಮ ಮಮ್ಮಿ ಡ್ಯಾಡಿ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡೋಣ ಗಾಯ್ಸ್. ಕೀಪ್ ವಾಚಿಂಗ್. ನಮ್ಮ ಅಕ್ಕ ತಿಂಡಿಗೆ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ಲು ಗಾಯ್ಸ್. ಸಿಕ್ಕಾಪಟ್ಟೆ ಸೂಪರಾಗಿತ್ತು, ಎಂಜಾಯ್ ಮಾಡ್ಕೊತಿದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ರು. ಆವಾಗ ನಾವು ಸ್ವಲ್ಪ ತಿದ್ದಿರೋದನ್ನ ಸ್ವಲ್ಪ ಕರಗಿಸ್ಬೇಕಲ್ವ. ಸೊ ರೀಲ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು 3 ಜನನು ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿ ವಿಡಿಯೋ ನೋಡ್ಕೊಂಡು. ಇವರೇ ನಮ್ಮ ರೇಖಾ ಅಕ್ಕ. ನೆಕ್ಸ್ಟ್ ಎಲ್ಲ ಆದಮೇಲೆ ನಮ್ಮ ರೇಖಾ ಅಕ್ಕನ ಮನೆಗೆ ಹೋಗಿದ್ವಿ. ಅಂದರೆ ನಮ್ಮ ಮಮ್ಮಿ ಅವರ ಅಣ್ಣನ ಮಗಳು, ಸ್ವಂತ ಅಣ್ಣನ ಮಗಳು. ಸೊ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ನಾವು. ಫಸ್ಟ್ ಟೈಮ್ ಹೋಗಿದ್ದಾಗ ಏನೂ ಅಷ್ಟೊಂದೇನು ಅರೇಂಜ್ಮೆಂಟ್ ಮಾಡಿರಲಿಲ್ಲ. ಸೊ ಈಗ ಹೊಸ ಮಿರರ್ ಎಲ್ಲ ಬಂದುಬಿಟ್ಟಿದೆ. ಸೊ ಹೊಸದಾಗಿ ನೋಡ್ತಾಯಿದ್ವಿ. ನಮ್ಮ ಡ್ಯಾಡಿ ಬಂದಿರಲಿಲ್ಲ ಗೃಹ ಪ್ರವೇಶಕ್ಕೆ. ಸೊ ಇವತ್ತೇ ಫಸ್ಟ್ ಬಂದಿದ್ದು. ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ ಎಲ್ಲ ಮಮ್ಮಿ ಡ್ಯಾಡಿ ಕೊಡ್ತಾಯಿದ್ದಾರೆ. ಮದುವೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ತುಂಬ ಖುಷಿಯಾಯಿತು ಅದು ಆ ಮೂಮೆಂಟ್ಸ್ ನೋಡೋದಕ್ಕೆ. ಆ್ಯಂಡ್ ನಮ್ಮ ಅಕ್ಕ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಅಡುಗೆ ಮಾಡಿದರು. ಪೂರಿ, ಸಾಗು, ಸಾಂಬಾರು, ಅನ್ನ, ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ ಮತ್ತು ವಡೆ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದರು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ, ಸಖತ್ತಾಗಿತ್ತು. ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗೋ ಜಾಗದಲ್ಲೆಲ್ಲ ಈ ಥರ ಊಟ ಮಾಡಿಬಿಟ್ರೆ ಹೇಗೆ ಗಾಯ್ಸ್? ಆ್ಯಂಡ್ ಸಖತ್ತಾಗಿ ಅಡುಗೆ ಮಾಡಿದರು ನಮ್ಮ ಅಕ್ಕ. ಮತ್ತು ಹೋಗಬೇಕಾದ್ರೆ ಶಾಸ್ತ್ರದ ಪ್ರಕಾರ ಅರ್ಶಿನ ಕುಂಕುಮ ಕೊಡಲೇಬೇಕು. ನಮ್ಮ ಮನೇಲೆಲ್ಲ ಕೊಡ್ತೀವಿ. ಸೊ ನಮ್ಮ ಅಕ್ಕನೂ ಕೂಡ ಅದೇ ರೂಲ್ಸ್ನ ಫಾಲೋ ಮಾಡಿದ್ದಾರೆ. ಅರ್ಶಿನ ಕುಂಕುಮ ಕೊಟ್ಟು, ಹಣ್ಣು ಮತ್ತು ಬ್ಲೌಸ್ ಪೀಸ್, ಹೂವು ಎಲ್ಲ ಕೊಟ್ಟು ವಾಪಸ್ ಮನೆಗೆ ಕಳಿಸೋವಾಗ ಈ ಥರ ಎಲ್ಲ ಮಾಡೋದು ಪದ್ಧತಿ. ನಿಮಗೆ ಗೊತ್ತಿದೆ, ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಕುರುಬಸ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗಾಯ್ಸ್. ನಾವಿವಾಗ ಮಾರ್ನಿಂಗ್ ವಾಕ್ ಮಾಡಿಕೊಂಡು ಬಿಡದಿ ತಟ್ಟೆ ಇಡ್ಲಿ ಎಲ್ಲರೂ ಇಡ್ಲಿ ತಿನ್ಕೊಂಡು ಜಸ್ಟ್ ಇವಾಗ ವಾಕ್ ಮುಗಿಸಿ ಹೋಗ್ತಾ ಇದ್ದೀವಿ ಗಾಯ್ಸ್. ಅಲ್ಲಿ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಹಾಗೆ ನಮ್ಮ ದೊಡ್ಡಮ್ಮ 3 ಮೆಂಬರ್ಸ್ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ನಮ್ಮ ಅಕ್ಕ ಮತ್ತು ಅವರೆಲ್ಲ ಗಾಡೀಲಿ ಬರ್ತಾಯಿದ್ದಾರೆ. ಸೊ ನಾವು ಜಸ್ಟ್ ವಾಕ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೆಚ್ಚು ನಾವು ಇಲ್ಲಿ ಬಿಡದಿ ತಟ್ಟೆ ಇಡ್ಲಿ ತಿಂದಿದ್ದು ವಿಜಯನಗರ ಫೇಮಸ್ ಗೈಸ್, ಗೊತ್ತಾಗಿದೆ. ನೀವೆಲ್ಲ ಯಾರಾದ್ರೂ ಹೋದ್ರೂ ಟ್ರೈ ಮಾಡ್ತೀನಿ ಅಂದರೆ ಬಂದು ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿದೆ. ನಾನಂತೂ ಫಸ್ಟ್ ಟೈಮ್ ತಿಂದಿದ್ದು. ತುಂಬ ಜನದಿಂದ ನಾವು ಕೂಡ ತಿನ್ನಬೇಕು ಬಿಡದಿ ತಟ್ಟೆ ಇಡ್ಲಿ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಆಸೆ ಫುಲ್ಫಿಲ್ ಆಯಿತು. ಇಲ್ಲಿ ನೋಡಿ, ಅವ್ರು ಗಾಡೀಲಿ ಬರ್ತಾ ಇದ್ದಾರೆ. ನಾವು ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಏನು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಇವತ್ತು ಹೇಳ್ಬೇಕಾದ್ರೆ ನಮಗೆ ಸ್ಕೂಲ್ ರಿಓಪನ್ ಆಗಿದೆ, ಅದೇ ನಾವು ಸ್ಕೂಲ್ಗೆ ಹೋಗಿಲ್ಲ. ಹಾಂ,
ರೀ ಓಪನ್ ಆಗಿದೆ, ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ. ಸೊ ಸ್ಟಾರ್ಟಿಂಗ್ ಅಯ್ಯಯ್ಯೋ ಗೈಸ್ ಭಯ ಪಟ್ಕೊಂಬೇಡಿ, ಅವ್ನು ಆಡೋದು ನೋಡಿ. ಸ್ಕೂಲೆಲ್ಲ ರೀಓಪನ್ ಆಗಿದೆ ಗೈಸ್, ಆದರೂ ಇವರು ಹೋಗ್ತಾ ಇಲ್ಲ. ನಮ್ಮ ಮೈಸೂರು ಕಳಿಸ್ಬಿಟ್ಟು ಆಮೇಲೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ಲೀವ್ ಹಾಕಿದ್ದಾರೆ. ಕರೆಕ್ಟ್? ಓಕೆ ಗಾಯ್ಸ್, ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಹಾಯ್ ಗಾಯ್ಸ್, ನಾವೆಲ್ಲ ಇವಾಗ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು, ನಮ್ಮ ಮಮ್ಮಿ, ಮತ್ತೆ ಕವಿತಾ, ಮತ್ತೆ ನಮ್ಮ ಡ್ಯಾಡಿ ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ನಮ್ಮ ಡ್ಯಾಡಿ, ಪ್ರೀತಮ್, ಅಚ್ಚು ಎಲ್ಲರೂ ಬಂದಿದ್ದೀವಿ ಗಾಯ್ಸ್. ಒಳಗಡೆ ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಕೆ ಟ್ರೈ ಮಾಡ್ತೀನಿ ಗಾಯ್ಸ್. ಬಂಡೆ ಮಹಾಕಾಳಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದೇ ಮೊದಲನೇ ಸಲ ನಾವು ಬಂದಿರೋದು. ಪ್ರಸಾದ ಕೂಡ ಕೊಟ್ಟಿದ್ದಾರೆ. ನನಗಂತೂ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಎಲ್ಲ ಸಿಕ್ತು. ಬರಬೇಕು ಅಂತ ಅಂದ್ಕೊಂಡಿದ್ದೆ ಗಾಯ್ಸ್. ಈಗ ನನಗಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ನೋಡಿ ಲೈನಾಗಿ ಬಟ್ಟಿಕೊಂಡು ನನಗೆ ಯಾವ ಥರ ಬ್ಲ್ಯಾಕ್ ಕಲರ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ನೋಡಿ ನಮ್ಮ ಮಮ್ಮಿ ಪ್ರಸಾದ ತಿಂತಿದ್ದಾರೆ, ನಮ್ಮ ಕವಿತಾ ಅವರು ಪ್ರಸಾದವನ್ನು ತಿಂತಿದ್ದಾರೆ. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಅವ್ರು ಪ್ರಸಾದ ತಿಂದಾಯ್ತು. ಅಲ್ಲಿ ನೋಡಿ, ಕಡಿ ಮಮ್ಮಿಯಲ್ಲಿ ಕೆಲವು ಡ್ಯಾಡಿ ಬಂದಿರೋದಲ್ವಾ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ. ನಾವೆಲ್ಲ ಇದೆ ಮೊದಲನೇ ಸಲ ಬಂದಿರೋದು. ನಮ್ಮ ಡ್ಯಾಡಿನೂ ಇದೆ ಫಸ್ಟು, ನಾನು ಡ್ಯಾಡಿ ಮಮ್ಮಿನೂ. ಅವ್ರಿಗೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಫುಲ್ ಖುಷಿ ಆಗಿದೆ. ಹೇಗಿದೆ ದೇವಸ್ಥಾನ ಅಲ್ವಾಡಿ? ಕೇಳಿದೆ ಅದೆಲ್ಲ ಕೇಳ್ದ. ಸರ್ ನೀವೆಲ್ದೆ ಅದೇ ಮೊದಲನೇ ಸಲ ಬಂದಿರೋದು. ಏನು ಅನಿಸ್ತು? ಫುಲ್ ಖುಷಿ ಆಗ್ತಾ ಇದೆ ನಂಗಂತೂ ದೇವಸ್ಥಾನ ನೋಡಿ. ಒಂಥರ ಫುಲ್ಲು ಏನು ಪಾಸಿಟಿವ್ ಫೀಲಿಂಗ್ ಬರ್ತಾ ಇದೆ. ಮತ್ತೆ ಇನ್ನೊಂದ್ಸಲ ಬರಬೇಕು ಬೆಂಗಳೂರಿಗೆ ಬಂದಾಗ ಅಂತ ಅನಿಸ್ತಿದೆ ಗೈಸ್. ನೆಕ್ಸ್ಟ್ ಇನ್ನೊಂದ್ಸಲ ಚಾನ್ಸ್ ಸಿಕ್ಕರೆ ಮತ್ತೆ ಒಂದೇ ಬರ್ತೀವಿ ಗೈಸ್. ಅದಕ್ಕೆ ಬೆಂಗಳೂರಲ್ಲಿ ಇರಬೇಕು ಅನ್ನೋದು ಗೈಸ್. ನೀವು ನೋಡಿ ಅಳತೆ ಹೊಡಿತಾ ಇದ್ದಾನೆ. ಕೆಂಪಾಂಬುದಿ ಕೆರೆ ಅಂತ. ನಾವು ಒಳಗಡೆ ಹೋಗ್ಬೋದು, ಆದರೆ ಏನು ಆಟ ಆಡೋಕ್ಕಾಗಲ್ಲ ಗೈಸ್. ತುಂಬ ಚೆನ್ನಾಗಿದೆ ನೋಡಿ, ಎಲ್ಲರೂ ಬಂದಿದ್ದೀವಿ. ಸಲ ವಿಸಿಟ್ ಮಾಡಿ ತಾನೇ, ವಿಸಿಟ್ ಮಾಡಿ ಎಲ್ಲರೂ ಒಂದೊಂದ್ಸಲ ನೋಡೋರು. ಈ ಕೆರೆಗೆ ಬಂದಾಗ ನೀವೆಲ್ಲ ಕಾವ್ಯ ಕುರುಬಸ್ತ ನೆನಪಿಸ್ಕೊಳ್ಳಿ. ನೋಡಿ, ಓ ಇದೇ ಕೇಳ್ತಾರೆ ನೋಡಿ ಬಂದಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಬಾಯ್ ಗಾಯ್ಸ್. ಹಾಂ ಬಾಯ್ ಗಾಯ್ಸ್. ಗೈಸ್ ಈಗ ಜಿಂಕೆ ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡಿಲ್ಲ, ಸೊ ನೋಡಕ್ ಹೋಗ್ತಾ ನಾನೇ ಕರ್ಕೊಂಡು ಹೋಗ್ತಾ ಇರೋದು ಗೈಸ್. ಇವ್ರಿಗೋಸ್ಕರ ಸುಳ್ಳತ್ತೆ ಗೈಸ್. ಆಲ್ರೆಡಿ ಒಂದ್ಸಲ ಬಂದಿಲ್ಲ. ಎಲ್ಲ ಮೈಸೂರು ಬಿಟ್ರೆ ಬೆಂಗಳೂರು ಗೊತ್ತಿಲ್ಲ ಗೈಸ್. ಬ್ಯಾಂಗ್ಳೂರ್ ಗೊತ್ತಿರೋದು ನನ್ನ ಒಬ್ಳಿಗೆ. ಬ್ಯಾಂಗ್ಳೂರ್ ಗೊತ್ತು ಗೈಸ್, ಅದು ಜಿಂಕೆ ಪಾರ್ಕ್ ನೋಡಿಲ್ಲ ಗೈಸ್. ಈ ಕಡೆ ಬಂದ್ರೆ ಜಿಂಕೆ ಪಾರ್ಕ್, ಈ ಕಡೆ ರೈಟ್ ಸೈಡ್ ಕೆಂಪಮುದಿ ಕೆರೆ, ಲೆಫ್ಟ್ ಸೈಡ್ ಜಿಂಕೆ ಪಾರ್ಕ್ ಗೈಸ್. ಎಲ್ಲ ಬನ್ನಿ ಒಂದು ವಿಸಿಟ್ ಹಾಕಿ ಗೈಸ್. ಬಾಯ್ ಗಾಯ್ಸ್. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಇವಾಗ ಜಿಟಿ ಮ್ಯಾಲೇಜ್ ಬರ್ತಿದ್ದೀವಿ. ಚಳಿ ಆಗ್ತಾ ಇದೆ. ಅವರೆಲ್ಲ ಮನೆಗೆ ಹೋದ್ರು, ಸೊ ನಾವು ಸುತ್ತಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದಿದ್ದೀವಿ. ನಮ್ಮ ಅಕ್ಕ ಅಲ್ಲಿ ನೋಡಿ ಕೆಲ್ಗೋಯ್ತಾವನೆ. ಪ್ರೀತಮ್, ನಮ್ಮ ಅಕ್ಕ ಕಾಸ್ಟ್ಯೂಮ್ ಇದೆ. ಗೈಸ್ ಆಫರ್ ನಡೀತಾ ಇದೆ ಜಿ ಟಿ ಮಾಲಲ್ಲಿ ನೋಡಿ. ಆಫರ್ 50% ಆಫರ್ ಇದೆ ಜುವೆಲ್ಸ್ ಮೇಲೆ. ನೋಡಿದ್ರೆ ನೋಡಿ, ಈ ಥರ ಎಲ್ಲ ಚೆನ್ನಾಗಿದೆ ಜುವೆಲ್ಸ್. ಬಂದು ಕಲೆಕ್ಷನ್ಸ್ ತಗೊಳ್ಳಿ ಗೈಸ್. ಮಾಲಲ್ಲಿ ಸಿಕ್ಕಾಪಟ್ಟೆ ಜಿ ಟಿ ಮಾಲಲ್ಲಿ ಆಫರ್ ನಡೀತಿತ್ತು. ಸೊ ಆಫರ್ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಹೋಗಿದ್ವಿ. ಅವರೆಲ್ಲ ಮನೆಗೆ ಹೋಗಿದ್ರು. ಸೊ ಈ ಥರ ಗಿಫ್ಟ್ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಬೇಕು ಅಂದರೆ ಹೋಗಿ ಬೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಅಲ್ಲಿ ಜಿ ಟಿ ಮಾಲಲ್ಲಿ ಸಿಗ್ತಿದೆ. ಸೊ ಅವರು ನನಗೆ ಪರ್ಮಿಷನ್ ಕೊಟ್ಟರು, ಯೂಟ್ಯೂಬ್ ಅವರು ಅಂತ ಹೇಳಿದ್ದಕ್ಕೆ ಈ ಥರ ಎಲ್ಲ ವಿಡಿಯೋ ಮಾಡ್ಕೋಬೋದು ಅಂತ ಪರ್ಮಿಷನ್ ಕೊಟ್ಟರು.
ಇಲ್ಲಾಂದರೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡೋದಿಲ್ಲ ಅಲ್ಲಿ. ಸೊ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಯಾರಿಗಾದ್ರೂ ಯೂಸ್ ಆಗುತ್ತೆ ನನ್ನ ವೀಡಿಯೋ ನೋಡೋರಿಗೆ ಅಂತ ಅಂದ್ಬಿಟ್ಟು ನಾನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಐಟಮ್ಸ್ ಎಲ್ಲ. ಗಿಫ್ಟ್ ಐಟಮ್ಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಜುವೆಲ್ಸ್ ಮಾತ್ರ ಕಲೆಕ್ಷನ್ ಸಖತ್ತಾಗಿದೆ. ಅದು ಕೂಡ ಲೈಟ್ ಓಕೆ ಚೆನ್ನಾಗಿದೆ. ಬಟ್ ಅಲ್ಲಿ ಇಲ್ಲಿ ಕಂಪೇರ್ ಮಾಡೋದೇನು ಬೇಡ. ಅಲ್ಲಿ ಏನು ಪ್ರೈಸ್ ಇದೆಯೋ ಅದಕ್ಕೆ ಆದಂಥ ವಸ್ತುಗಳಿಗೆ ಏನೇನು ಇಡಬೇಕು ಅಂತಿದೆಯೋ ಅದನ್ನೇ ಪ್ರೈಸ್ ಇಟ್ಟಿದ್ದಾರೆ. ಕಂಪೇರ್ ಏನು ಮಾಡೋಕ್ಕೆ ಹೋಗಬೇಡಿ. ಬಟ್ ಗಿಫ್ಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೇಕಾದವರು ಹೋಗಿ ನೋಡಿ ತಗೊಳ್ಳಿ ಬೇಕು ಅಂದರೆ. ಐಟಮ್ಸ್ ಎಲ್ಲ ತಗೊಂಡು ನಾನು ತಗೋಬೇಕು ಅಂತ ಹೋದೆ, ಬಟ್ ಯಾವುದು ನಾನು ಬೈ ಮಾಡಲಿಲ್ಲ. ಕೆಲವೊಂದು ಐಟಮ್ಸ್ ಮಾತ್ರ ಬೈ ಮಾಡೋಕ್ಕೆ ಹೋಗಿದೆ ಅಷ್ಟೇ. ಅವ್ನು ಅಲ್ಲಿ ಸುತ್ತುತ್ತವನೇ, ನಾವು ಇಲ್ಲಿ ಸುತ್ತುತ್ತಾ ಇದ್ದೀವಿ. ಬನ್ನಿ ಗರ್ಲ್ಸ್ ಸೆಕ್ಷನ್ಗೆ ಹೋಗೋಣ, ಸಾಕು ಬಾಯ್ಸ್ದು ಇಲ್ಲ. ಹೋದ್ಸಲಿ ನೋಡಿದಾಗಲೂ ಇತ್ತೇನೋ ಇದು. ಹೊಸ ಕಲೆಕ್ಷನ್ಸ್ ಬಂದಿದೆ, ಟ್ರೈ ಮಾಡಿ ನೋಡಿ ಗೈಸ್. ಬನ್ನಿ GT ಮಾಲ್ಗೆ. ಬಂದಿರೋರೆಲ್ಲ ಕಮೆಂಟ್ ಮಾಡಿ ಗೈಸ್. ವಾ ಈ ಕಲರ್ ಓಕೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ನೆಕ್ಸ್ಟು ಇಲ್ಲಿ ಸೆಟ್ ಆಗಿಲ್ಲ ಅಂದರೆ ಝೂಡಿಯೋ ಹೋಗ್ತೀವಿ. ಹಾಂ ಚೆನ್ನಾಗಿದೆ, ಶರ್ಟ್ ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ, ಸೂಪರ್. ಬಟ್ ಇವ್ರಿಗೆ ಸೆಟ್ ಆಗಬೇಕಲ್ಲ. ಹಾಂ ಈ ಥರ ನಮ್ಮ ಅಕ್ಕಗೆ ಇಷ್ಟ. ಐ ಥಿಂಕ್ ಸೆಟ್ ಐತಲ್ಲ ನಿಂಗೆ? ಸೆಟ್ ಆಗಿಲ್ಲ? ನನಗೂ ತುಂಬ ಇಷ್ಟ ಈ ಥರ. ಆನ್ ಆಗೈತೆ, ಚೆನ್ನಾಗಿದೆಯಲ್ಲ, ಇಷ್ಟ ಆಯ್ತಾ? ತುಂಬ ಸಾಫ್ಟಾಗಿದೆ ಅಲ್ಲ? ಕ್ಲಾತ್ ಇದೆ, ಚೆನ್ನಾಗಿದೆ. ನಿಮ್ಮ ಸೈಜು? ಸೈಜ್ ಎಲ್ಲ ಹೇಳ್ಬಾರ್ದು. ಯಾಸ್, ವೆರಿ ಇಂಪಾರ್ಟೆಂಟ್. ನಂಗೆ ಈ ಥರ ಇಷ್ಟ. ನಂಗೆ ಈ ಥರ ಡಿಫ್ರೆಂಟಾಗಿರತ್ತೆ ಇಷ್ಟ ಗೈಸ್. ಯಾ ಈಗ ಕಾಶ್ಮೀರಕ್ಕೆ ಯಾರಾದರೂ ಹೋಯ್ತಾರಂದರೆ ಆ ಥರನೇ ಹಾಕೊಳ್ಳೋದು ಟ್ರೆಂಡಿಂಗ್. ಇದು ಸಖತ್ತಾಗಿದೆ ನೋಡಿ ಅಲ್ಲ? ವಂಡರ್ಫುಲ್. ವೈಟು ಇದೆ ನೋಡಿ ಅಲ್ಲಿ ಪಕ್ಕದಲ್ಲಿ. ತುಂಬ ಕಲೆಕ್ಷನ್ಸ್ ಬಂದಿದೆ, ಟ್ರೈ ಮಾಡಿ ನೋಡಿ. ನಮ್ಮ ಅಕ್ಕಗೆ ಸೆಟ್ಟೇ ಆಯ್ತಾ ಇಲ್ಲ ಗೈಸ್ ಇಸ್ಕೊಳ್ಳೋಣ ಅಂದರೆ. ಓಕೆ ಗೈಸ್, ಶಾಪಿಂಗ್ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಟಾಟಾ ಬಾಯ್. ಬೇಕಾ? ನಿಂಗೆ ಸೂಪರ್. ಕೊಡಿ ನಮ್ಮ ಬ್ಯಾಕ್ ಕ್ಯಾಮ್ರಾ. ಆಫರ್ಸ್ ಗೈಸ್, ಬೈ ಒನ್ ಗೆಟ್ ಒನ್ ಇದೆ ಗೈಸ್. GT ಮಾಲಲ್ಲಿ ಪರ್ಚೇಸ್ ಮಾಡಿ. ಏನದು? ರಾಜ್ಯದಲ್ಲಿ ನೋಡಿ ಹೆಂಗ್ ಕಿತ್ತಾಡ್ತವ್ರೆ, ನಾಯಿಗಳ ತರ ಕಿತ್ತಾಡ್ತವ್ರೆ. ಇವ್ರಿಗೆ ರಜಾ ಕೊಡೋದೇ ವೇಸ್ಟ್ ಗೈಸ್, ಬರೀ ಕಿತ್ತಾಡ್ತವ್ರೆ. ಬಿಸಾಕು. ಎದ್ದು ಉಸಿರು ಕಟ್ಬಿಟ್ಟದೆ, ಎದ್ದು. ನಮ್ಮ ಮಕ್ಕಳ ಇವ್ರು ರಜಾ ಕೊಡೋದು ಸಾಕು, ನಾವು ಈ ತರ ನೋಡೋದು ಸಾಕು, ಸಾಕಾಗ್ಬಿಟ್ಟೈತೆ ನಮ್ಗೆ. ಎಲ್ಲ ಗೈಸ್ ಅಕ್ಕ ತಮ್ಮ ಆದ್ರೆ ಅಕ್ಕ ಹಿಡ್ಕೊಂಡು ಬಡಿತಾವ್ರೆ. ನೆಕ್ಸ್ಟ್ ನಮ್ಮ ರವಿ ಅಣ್ಣನ ಮನೆಗೆ ಹೋಗಿದ್ವಿ. ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದ್ವಿ. ಅಲ್ಲೂ ಕೂಡ ಮಾರ್ನಿಂಗ್ ಬಿರಿಯಾನಿ
ಮತ್ತು ಎಗ್ ಮತ್ತು ಚಿಕನ್ ಫ್ರೈ ಗ್ರೇವಿ ಎಲ್ಲ ಮಾಡಿಬಿಟ್ಟಿದ್ವಿ ನಮ್ಮನ್ನು. ಸೊ ತಿಂಡಿ ತಿನ್ನೋವ್ರಿಗೂ ಬಿಡಲಿಲ್ಲ, ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ವಿ, ಸಖತ್ತಾಗಿತ್ತು. ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗೋ ಜಾಗದಲ್ಲಿ ಈ ಥರ ಬ್ಯಾಟಿಂಗ್ ಮಾಡಿ 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 ಸಾಕಾಗೋಯ್ತು ನಮಗಂತೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಿರಿಯಾನಿ, ಗ್ರೇವಿ, ಎಗ್ ಮಸಾಲ ಫುಲ್ಲು ನಮ್ಮ ರವಿ ಅಣ್ಣ ಅವರು ಅವ್ರ ಮನೆಗೆ ಬಂದಿದ್ದೀವಿ guys. ಯೂಟ್ಯೂಬಲ್ಲಿ ನೋಡಿ ಇವಾಗ ಫುಲ್ಲು ಬೆಳಗ್ಗೆನೆ ಬಿರಿಯಾನಿ ಮತ್ತೆ ಮೊಟ್ಟೆ ಏನೇನೋ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ಹಾಕ್ಬೇಡ, ನೈಟ್ ಇರೋರೆ ಅವ್ರ ನೈಟ್ ಇಲ್ಲಿದ್ದಾರೆ ಗೈಸ್ ಬೆಳಗ್ಗೆನೆ. ಸೊ ಅದಕ್ಕೆ ಬೇಡ ಅಂತಿದ್ದಾರೆ. ಬಿರಿಯಾನಿ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಓಕೆ ಗಾಯ್ಸ್, ಫುಲ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಯ್ ಗಾಯ್ಸ್, ಇವರು ನಮ್ಮ ಅಣ್ಣನ ಮಕ್ಕಳು, ರವಿ ಅಣ್ಣನ ಮಕ್ಕಳು. ಹಾಯ್ ಮಾಡ್ರು. ನಿಮ್ಮ ಹೆಸ್ರು ಹೇಳಿ ಹಂಗೆ. ಮೇಘಶ್ರೀ. ಇವರು ಧನ್ಯಶ್ರೀ. ಇವರಿಬ್ಬರು ನಮ್ಮ ಅಣ್ಣನ ಮಕ್ಕಳು. ಇಲ್ಲಿ ನಮ್ಮ ಅತ್ತಿಗೆ ಫುಲ್ಲು ಇವರೇ ಬಿರಿಯಾನಿ ಎಲ್ಲ ಪ್ರಿಪೇರ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಅಣ್ಣ ತಿಂತಾ ಇದ್ದಾರೆ. ಬೆಳಗ್ಗೆನೆ ಫುಲ್ ಬ್ಯಾಟಿಂಗು, ಸೂಪರ್ ಬಿರಿಯಾನಿ. ನೀವು ಹೇಳಿ ಹೆಂಗಿದೆ? ಸೂಪರ್. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನಂತೂ ನಿಧಾನಕ್ಕೆ ತಿಂತಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ತಿಂದ್ಬಿಟ್ಟು ಅವರು ಇನ್ನೊಂದು ಕಡೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ರು. ಆವಾಗ ನಾನು ಮೇಲ್ಗಡೆ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿದ್ವಿ, ನಾನು ಮತ್ತು ನಮ್ಮ ಅಣ್ಣನ ಮಕ್ಕಳೆಲ್ಲ. ಸಖತ್ತಾಗಿತ್ತು. ಟೆರೆಸ್ಸಲ್ಲಿ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಾಗ, ಯಾಕಂದರೆ ಫುಲ್ ವ್ಯೂ ಕಾಣುತ್ತೆ, ಚಾಮುಂಡಿ ಹಿಲ್ಲೆಲ್ಲ ಕಾಣುತ್ತೆ. ನನಗಂತೂ ಅಲ್ಲಿ ಸ್ವಲ್ಪ ಬಿಸಿಲಿತ್ತು, ಈವ್ನಿಂಗ್ ಟೈಮ್ ಹತ್ರ ಸೂಪರಾಗಿ ವ್ಯೂ ಕಾಣುತ್ತೆ. ನನಗೆ ಇಷ್ಟಪಟ್ಟು ನಾನು ಮೇಲೋಗಿ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದರು, ಕಾರ್ಡೆಲ್ಲ ಕೊಟ್ಬಿಟ್ಟು. ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅವ್ರ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ನಮ್ಮ ಮಮ್ಮಿಯವರ ರಿಲೇಷನ್ನೇ ಆಗಬೇಕು, ಎಲ್ಲರಿಗೂ ಕಾರ್ಡೆಲ್ಲ ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಏನು ಹೇಳಬೇಕಂದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಗುಲಾಬ್ ಜಾಮೂನ್ ಇದೆ. ಎಲ್ಲಿ ಅಂತಂದರೆ ಇದು ಮಂಡಿ ಮಹಲ್ಲಾದ ಹತ್ರ ಇರೋದು. ತ್ರಿವೇಣಿ ಐಸ್ ಕ್ರೀಮ್ ಅಂತ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಯಾರೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೋಗಿ ಟ್ರೈ ಮಾಡಿ ಒಂದು ಸಲ. ಜಾಮೂನ್ ಮಾತ್ರ ನನಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ತಿಂದಿದ್ದು ಅಲ್ಲಿ, ಸಖತ್ತಾಗಿತ್ತು ನನಗೂ ನಮ್ಮ ಮಮ್ಮಿಗೂ. ಅದಾದಮೇಲೆ ಇನ್ನೂ 2 ಜಾಮೂನ್ನ ನಾನು ತಗೊಂಡೆ ಮತ್ತೆ ಎಕ್ಸ್ಟ್ರಾ. ನನಗೆ ಟೇಸ್ಟ್ ಇಷ್ಟ ಆಯಿತು. ಇದು ಮಂಡಿ ಮಹಲ್ದ ಹತ್ರ ಬರುತ್ತೆ, ಮೈಸೂರು ಹತ್ರ. ಬೇಕಾದವ್ರು ಹೋಗಿ ಒಂದು ಸಲ ಟ್ರೈ ಮಾಡಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಾಯ್ಸ್. ನೆಕ್ಸ್ಟ್ ಹೇಳ್ಬೇಕಂದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಾವ್ಯ ಕುರುಬಸ್ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.